ಯಾಕ್ರಪ್ಪ ದರ್ಶನ್ ಸುದ್ದಿ ಮಾಡ್ತೀರಾ ಅಂತ ಅನಿಸ್ತಾ ಇದೆಯಾ? ಈ ಸುದ್ದಿನೂ ಮಾಡಿದೀವಪ್ಪ, ಎಲ್ಲ ಸುದ್ದಿನೂ ಮಾಡ್ತೀವಿ. ತಪ್ಪು ತಪ್ಪೆ, ಎಂತ ದೊಡ್ಡ ಪ್ರಭಾವ ಆಗಿರಲಿ ಸ್ವಾಮಿ, ತಪ್ಪು ತಪ್ಪೆ. ಈಗ ದರ್ಶನ್ಗೆ ಮಾನ್ಯ ಹೈಕೋರ್ಟ್ ಬೇಲ್ ಕೊಡ್ತು. ಈಗ ಬೇಲ್ ಕೊಟ್ಟಿದ್ ಯಾಕೆ? ಇದು ಬೇಲ್ ಕೊಟ್ಟಿರೋದ್ರಲ್ಲಿ ಸರಿಯಾದ ಉರುಳಿದೆಯಾ? ಆಲೋಚನೆ ಮಾಡಿ ಸರಿಯಾಗಿ ವಾದ ಪ್ರತಿವಾದ ಮಾಡಿ. ಅಷ್ಟೊಂದು ಸಾಕ್ಷ್ಯ ಇದೆ, 4,000 ಪುಟಗಳ ಚಾರ್ಜ್ ಶೀಟ್ ಇದೆ, ಅದೆಲ್ಲ ನೋಡ್ತಾ ಇದ್ದಾರೆ. ಆ ರೇಣುಕಾ ಸ್ವಾಮಿಗೆ ಹಿಗ್ಗಮುಗ್ಗ ಗುದ್ದುಬಿಟ್ಟಿದ್ದಾರೆ, ಎಲ್ಲ ಕಾಣಿಸ್ತಾ ಇದೆ ಕಣ್ಣಿಗೆ. ಯಾವ ರೀಸನ್ ಇಟ್ಕೊಂಡು, ಯಾವ ಮಾನ್ಯತೆಯನ್ನು ಪಡ್ಕೊಂಡು ನೀವು ಬೇಲ್ ಕೊಟ್ರಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಇಡ್ತಾ ಇದೆ ಇಲ್ಲಿ. ಆದ್ರೆ 10 ದಿನಗಳ ರಿಲೀಫ್ ಸಿಕ್ಕಿರ್ಬೋದು. ನಿಮ್ಗೇನು ಅನ್ಸುತ್ತೆ? ಓಕೆ, ಬ್ರೇಕಿಂಗ್ ಫೈರ್ ಮಾಡೋಣ. ಬ್ರೇಕಿಂಗ್ ತಗೊಳ್ಳಿ ಡಿಕೇಶ್. ಇನ್ನು ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ತಪ್ಪದ ಸಂಕಷ್ಟ ಯಾವತ್ತೂ ಕೂಡ ತಪ್ಪಲ್ಲ. 1 ವಾರದ ಮಟ್ಟಿಗೆ ಡಿ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಅಂತೂ ಸಿಕ್ಕಿದೆ. ವಾದ ಹಾಗೆ ಪ್ರತಿವಾದವನ್ನು ಈಗಾಗಲೇ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಆರೋಪಿಗಳ ಪರ ವಕೀಲರಿಗೆ ಸುಪ್ರೀಂ ಪೀಠ ಕೂಡ ಸೂಚನೆಯನ್ನ ಕೊಟ್ಟಿದೆ. ಇಂದು ದಾಸ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಎನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ರೆಬಲ್ ಟಿವಿಗೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಶೂಟಿಂಗ್ ಆಯಿತು, ಮುಂದೇನು ಕೆಲಸ? ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ವಿ. ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ಪೋದೇ ಇಲ್ಲ, ತಪ್ಪಲ್ಲ. ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳಿದೆ, ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಡ್ಬೋಣ. ಈ ಎಲ್ಲರಾದಂತಕ್ಕೆ A1 ಪವಿತ್ರ ಗೌಡ ಕಾರಣ. A1 ಪವಿತ್ರ ಗೌಡ ಕಾರಣ ಈ ಎಲ್ಲರಾದಂತಕ್ಕೆ. ಒಂದು ಹೆಣ್ಣಿಂದನೇ ಎಲ್ಲ ಆಗಿರೋದು ನಿಕೇಶ್, ಏನಂತ? ಖಂಡಿತ ಕರೆಕ್ಟಾ? ಸಮಸ್ಯೆ ಮೂಲವೇ ನೀವು, ನಿಮ್ಮಿಂದಲೇ ಆಗಿದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ನಿಮ್ಗೆ ಯಾಕೆ ಬೇಲ್ ಕೊಡಬೇಕು? ವಾದ ಮಾಡ್ರಿ, ಯಾಕೆ ಬೇಲ್ ಕೊಡಬೇಕು ನಿಮಗೆ? ಇದು ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು. ಇಷ್ಟೆಲ್ಲ ಸಾಕ್ಷ್ಯ ಇದ್ರು ಬೇಲ್ ಯಾಕೆ ಕೊಡಬೇಕು? ಆಮೇಲೆ ಇದು ಬರೀ ಕೊಲೆ ಅಲ್ಲ, ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ. ಸಾಕ್ಷ್ಯ ಇದ್ರು ಯಾಕೆ ಜಾಮೀನು ಮುಂದುವರಿಸಬೇಕು? ದರ್ಶನ್ ಪವಿತ್ರ ಗೌಡಗೆ ಏನ್ ಸಂಬಂಧ? ಎಂತ ಪ್ರಶ್ನೆ ನೋಡಿ. ಇದನ್ನ ನಾವು ಕೇಳ್ಬಿಟ್ಟಿದ್ರೆ ಏನ್ರಿ ಮೀಡಿಯಾ ಅಂತಿದ್ರಿ ನೀವು. ಇದು ಸುಪ್ರೀಂ ಕೋರ್ಟ್ ಕೇಳಿರೋ ಪ್ರಶ್ನೆ, ಉತ್ತರ ಕೊಡಿ ಅಭಿಮಾನಿಗಳು ಕೂಡ. A1 ಪವಿತ್ರ ಗೌಡ ಪವನ್ಗೆ 55 ಬಾರಿ ಕರೆ ಮಾಡಿದ್ಯಾಕೆ? ನಿಮ್ಗೆ ಈ ವಿಷಯ ಗೊತ್ತಲ್ಲ ರಿಕೇಶ್, ನಾವು ಬಹಳ ಹಿಂದೆ ಡಿಸ್ಕಸ್ ಮಾಡಿದ್ದೀವಿ. ಖಂಡಿತ. ಇಲ್ಲಿ ಪವಿತ್ರ ಗೌಡ ಮೆಸೇಜ್ ಮಾಡಿಲ್ಲ, ಆಕೆ ಹೆಸರಲ್ಲಿ ಪವನ್ ಮೆಸೇಜ್ ಮಾಡಿದ. ರೇಣುಕಾ ಸ್ವಾಮಿಯನ್ನ ಉದ್ರೇಕಗೊಳಿಸಿದ್ದು ಪವನ್, ಅದು ಬುಟ್ಟಿಗೆ ಹೋಗಿ ಬಿದ್ದಿದ್ದು ರೇಣುಕಾ ಸ್ವಾಮಿ ಒಣಪೆತ್ಲ. ಅವನಿಗೇನು ಆಸೆ ಇತ್ತು, ಅವನೇನು ದೊಡ್ಡ ಕಾಮಕ ಬಿಡಿ, ಅವನೇನು ಕಮ್ಮಿ ಅಲ್ಲ, ಅವನದು ತಪ್ಪು, ಎಲ್ಲರದು ತಪ್ಪು, ಇಲ್ಲಿ ಎಲ್ಲ ತಪ್ಪಿದೆ. ಹೈಕೋರ್ಟ್ ಈ ರೀತಿಯಾಗಿ ಪ್ರಶ್ನೆಗಳು ಮಾಡ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ಎಸ್, ಖಂಡಿತ. ಈಗಾಗಲೇ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ನಿನ್ನೆ ಅಷ್ಟೇ ವಾದ ಪ್ರತಿವಾದವನ್ನ ಆಲಿಸಿ ಅದರ ಬಗ್ಗೆ ಸುಪ್ರೀಂ ಕೋರ್ಟಿಗೆ ಗೊತ್ತಿರುವಂತ ವಿಚಾರ ಅವರು ತೀರ್ಪು ಕೊಡ್ತಾರೆ. ಕೋರ್ಟ್ ತೀರ್ಪು ಮುಂದೆ ಏನಾಗುತ್ತೆ ಅದರ ಬಗ್ಗೆ ಕಾದ್ ನೋಡ್ಬೇಕಾಗುತ್ತೆ.